ಸುವರ್ಣಸೌಧದಲ್ಲಿ ನಿಜಕ್ಕೂ ಕೂಡ ಈ ರೀತಿಯಾದಂಥ ಕೆಟ್ಟ ಕೆಲಸಗಳನ್ನು ನಡೀಬಾರ್ದಾಗಿತ್ತು. ಈ ರೀತಿಯಾದಂತಹ ಕೆಲಸವನ್ನು ಸುವರ್ಣಸೌಧದಲ್ಲಿ ಯಾರೂ ಕೂಡ ಮಾಡಬಾರ್ದು. ಸಭಾಪತಿ ಹೊರಟ್ಟಿ ಮುಂದೆ ಈಗ ಸಿ ಟಿ ರವಿಯವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರಂತೆ ಸದನದ ಒಳಗಡೆ ನಡೆದಿರುವಂತಹ ಘಟನೆಗಳ ಬಗ್ಗೆ. ಡಿ ಕೆ ಶಿವಕುಮಾರ್ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್ ಕೆ ಪಾಟೀಲ್ ಅವರ ಸಮ್ಮುಖದಲ್ಲಿನೇ ಸಿ ಟಿ ರವಿಯವರು ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅಶ್ಲೀಲ ಪದ ಬಳಕೆ ಸಂಬಂಧ ಸಭಾಪತಿ ಕಚೇರಿಯಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಏನು ನಡೆದಿದೆ ಅನ್ನುವಂಥದ್ದು ಹೇಳ್ತಾ ಇದೆ. ಇಲ್ಲಿ ಹೆಂಗಿದೆ ಅಂತ ಹೇಳಿದರೆ, ನಾವು ಶಾಲೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾ ಇರುವಾಗ ಎರಡು ಗುಂಪಿರುತ್ತೆ. ನಾವೆಲ್ಲರೂ ಕೂಡ ಪ್ರೈಮರಿ ಸ್ಕೂಲ್ಗಳಲ್ಲಿ ಓದ್ಕೊಂಡು ಬಂದಂಥವ್ರೆ. ಪ್ರೈಮರಿ ಸ್ಕೂಲ್ಗಳಲ್ಲಿ ಗಲಾಟೆ ಮಾಡ್ತಿರುವಾಗ ಎರಡು ಗುಂಪುಗಳ ನಡುವೆ ಗಲಾಟೆ ಮಾಡಿದಾಗ ಅವನೇನೋ ಹೇಳ್ದ ಅಂತ ತಿಳ್ಕೊಂಡು ಅವನ ಗುಂಪಿನವರು ಮಾತ್ರ ಇಲ್ಲೆಲ್ಲ ಹಂಗೆ ಹೇಳಿದ್ದು ಕರೆಕ್ಟ್ ಅಂತ ಹೇಳ್ಕೊಂಡು ಹೇಳ್ತಿರಲ್ಲ. ಅದು ಶಾಸನ ಸಭೆಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ವಿಪರ್ಯಾಸ. ಇವರೆಲ್ಲರೂ ಕೂಡ ಮೆಚ್ಯೂರ್ಡ್ ಆಗಿರುವಂತಹ ಲೀಡರ್ಗಳು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ನೋಡಿ, ಇವತ್ತು ವಿಧಾನ ಪರಿಷತ್ನಲ್ಲಿ ನಡೆದಿರುವಂತಹ ಘಟನೆ, ಇದನ್ನು ಕರ್ನಾಟಕದ ಮೇಲ್ಮನೆ ಅಂತ ಕರಿತೀವಿ ನಾವು, ಚಿಂತಕರ ಚಾವಡಿ ಅಂತ ಕರಿತೀವಿ. ಆ ಚಿಂತಕರ ಚಾವಡಿಯಾಗಿರುವಂತಹ ಕರ್ನಾಟಕದ ಮೇಲ್ಮನೆಯಲ್ಲಿ ನಡೆದಿರುವಂತಹ ಘಟನೆ ಏನು ಅಂತ ಹೇಳಿದರೆ, ಅವರೇನೋ ಹೇಳಿದ್ರಂತೆ, ಅದಕ್ಕೆ ಇವರೇನೋ ಹೇಳಿದ್ರಂತೆ ಅನ್ನುವಂಥದ್ರಿಂದ ಶುರುವಾಗಿ ಕಡೆಗೆ BJP-ಯವರೆಲ್ಲ ಹೇಳ್ತಿದ್ದಾರೆ ಸಿ ಟಿ ರವಿ ಹಾಗೆ ಹೇಳೇ ಇಲ್ಲ ಅಂತ, ನಾವು ಹಾಗೆ ಕೇಳಿಸ್ಕೊಂಡೇ ಇಲ್ಲ ಅಂತ BJP-ಯವರೆಲ್ಲ ಹೇಳ್ತಿದ್ದಾರೆ. ಕಾಂಗ್ರೆಸ್ನವರೆಲ್ಲರೂ ಕೂಡ ಏಕಸ್ವರದಲ್ಲಿ ಹೇಳ್ತಿದ್ದಾರೆ ಇಲ್ಲ ಸಿ ಟಿ ರವಿ ಹಾಗೆ ಹೇಳಿದ್ದಾರೆ ಅಂತ. ಆ ಪದವನ್ನು ಬಳಕೆ ಮಾಡಿದ್ದಾರೆ ಸಿ ಟಿ ರವಿ ಅಂತೇಳಿ. ನಿಜಕ್ಕೂ ಇವ್ರಿಗೆ ಸಾಕ್ಷಿ ಅನ್ನುವಂಥದ್ದು ಇದೆಯಾ ನಮ್ಮ ಶಾಸಕರುಗಳಿಗೆ ಅಂತ ಹೇಳುವಂಥ ಪ್ರಶ್ನೆ ಇದೆ ಇಲ್ಲಿ. ಮೇಲ್ಮನೆಯ ಸದಸ್ಯರುಗಳಿಗೆ ಆತ್ಮಸಾಕ್ಷಿ ಇದ್ದರೆ ಅಲ್ಲಿ ಏನು ನಡೆದಿದೆ ಅನ್ನೋಂಥದ್ದು ಅವ್ರು ಹೇಳಬೇಕು. ಅದು ಅಲ್ಲಿ ರೆಕಾರ್ಡ್ ಆಗಿದೆ, ರೆಕಾರ್ಡ್ ಆಗಿಲ್ಲ, ನಾನು ಹೇಳಿದ್ದೀನಿ ಹೇಳಿಲ್ಲ ಅನ್ನೋಂಥದ್ದಲ್ಲ. ಒಂದು ವೇಳೆ ಸಿ ಟಿ ರವಿ ಹಂಗೆ ಹೇಳಿದರೆ ಸಿ ಟಿ ರವಿ ಒಪ್ಕೊಳ್ಬೇಕು, ಆ ಧೈರ್ಯವನ್ನು ಅವ್ರು ಪ್ರದರ್ಶಿಸಬೇಕು. ಇಲ್ಲ ಅವ್ರಿಗೆ ಹೇಳೇ ಇಲ್ಲ ಅಂತ ಹೇಳಿದರೆ ಯಾವ ಕಾರಣಕ್ಕಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಥದ್ದೊಂದು ಆರೋಪವನ್ನು ಅವರ ವಿರುದ್ಧ ಮಾಡಿದ್ದಾರೆ ಅನ್ನೋದನ್ನಾದರೂ ಸಾಬೀತುಪಡಿಸಬೇಕು. ಸುಮ್ಮನೆ ಹೊರಗಡೆ ಬಂದು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು, ಅದಾಯಿತು ಇದಾಯಿತು, ಆ ಇಶ್ಯೂ ಡೈವರ್ಟ್ ಮಾಡೋಕ್ಕೆ ಈ ಇಶ್ಯೂ ಡೈವರ್ಟ್ ಮಾಡೋಕ್ಕೆ ಯಾವುದೇ ಹೆಣ್ಮಗಳು ಕೂಡ ತನ್ನ ವಿರುದ್ಧ ಇಂಥ ಪದವನ್ನು ಈ ವ್ಯಕ್ತಿ ಬಳಕೆ ಮಾಡ್ದ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಅಂದ್ಕೊಂಡಿರುವಂಥ ವಿಚಾರ. ರಾಜಕಾರಣಿಗಳು ಈ ರೀತಿಯಾದಂಥ ಆರೋಪವನ್ನು ಯಾವ ಕಾರಣಕ್ಕೆ ತಮ್ಮ ಮೇಲೆ ಹೊರಿಸ್ಕೊಳ್ತಾರೆ ಅನ್ನೋಂಥದ್ದು ಇದ್ದೇ ಇದೆ. ಸದನದಲ್ಲಿ ಏನು ನಡೀತಿದೆ ಮತ್ತು ಸುವರ್ಣಸೌಧದಲ್ಲಿ ನಡೀತಾ ಇರುವಂಥದ್ದು ಅದು ಒಂದು ಭಾಗ. ಇಲ್ಲಿ ಎರಡು ವಿಚಾರವನ್ನು ಎರಡು ಪ್ರತ್ಯೇಕವಾಗಿ ನೋಡಬೇಕು. ಒಂದು ಪರಿಷತ್ನ ಒಳಗಡೆ ನಡೆದಿರುವಂಥ ಘಟನೆ, ಇನ್ನೊಂದು ಸುವರ್ಣಸೌಧದ ಆವರಣದಲ್ಲಿ ನಡೆದಿರುವಂಥ ಈ ಗಲಾಟೆ ಇದೆಯಲ್ಲ, ಇದು ಕಾಂಗ್ರೆಸ್ನವರು ಕೂಡ ಉತ್ತರದಾಯಿಗಳು. ಇದರಲ್ಲಿ ಕಾಂಗ್ರೆಸ್ನವರು ಉತ್ತರವನ್ನು ಕೊಡಬೇಕು ಈ ವಿಚಾರಕ್ಕೆ. ನೀವು ಸಾಕ್ತಾ ಇರುವಂಥದ್ದು ಇಂತಹ ಗೂಂಡಾಗಳನ್ನ ಅಂತ. ಒಬ್ಬ ಶಾಸಕನಿಗೆ ಹೊಡೆಯೋದಕ್ಕೆ ನೀವು ಶಾಸನ ಸಭೆಗೆ, ವಿಧಾನಸೌಧದ ಕಡೆಗೆ ನೀವು ಇಂಥವ್ರನ್ನ ಕರ್ಕೊಂಡು ಬರ್ತೀರಿ, ಮಾರ್ಷಲ್ಗಳ ಸಮ್ಮುಖದಲ್ಲಿ ಕಾಲಲ್ಲಿ ಒದಿತಾರೆ, ಗೇಟ್ಗೆ ಒದಿತಾರೆ ಅಂತ ಹೇಳಿದ್ರೆ ನೀವು ಸುವರ್ಣಸೌಧಕ್ಕೆ ಒದಿತಾ ಇದ್ದೀರಿ ಅಂತ ಹೇಳಿ, ಆದರೆ ಇಂತಹ ಕಾರ್ಯಕರ್ತರ ನೀವು ಸಾಕ್ತಾ ಇದ್ದೀರಾ ಅಂತ ಹೇಳಿ ನಾವು ಪ್ರಶ್ನಿಸಬೇಕಾಗತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಈಗ ನಮ್ಮ ಜೊತೆಗೆ ಸುವರ್ಣಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇಲ್ಲಿ ಬಹಳ ಮುಖ್ಯವಾಗಿ ಈಗ ಪರಿಷತ್ನಲ್ಲಿ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಿ ಟಿ ರವಿ ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ. ಏನು ವಿಚಾರ ಅಲ್ಲಿ ಜಸ್ಟ್ ಮಾತುಕತೆ ಮೂಲಕವಾಗಿ ಇದನ್ನು ಇತ್ಯರ್ಥಪಡಿಸುವಂತಹ ಪ್ರಯತ್ನ ನಡೀತಿದೆ, ಏನು ನಡೀತಿದೆ ಈಗ ಸಭಾಪತಿಯವರ ಕೊಠಡಿಯಲ್ಲಿ? ಹರಿಪ್ರಸಾದ್, ಸದ್ಯಕ್ಕೆ ಸಭಾಪತಿಯವರ ಮುಂದೆ ಸಿ ಟಿ ರವಿ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್ ಕೆ ಪಾಟೀಲ್ ಅವರ ಸಮ್ಮುಖದಲ್ಲಿ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸಿ ಟಿ ರವಿ ಅವರು ಬಲವಾಗಿ ಹೇಳಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಿ ಟಿ ರವಿ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಆಕ್ರೋಶ ಭರಿತವಾಗಿರುವಂತದ್ದು. ಸದ್ಯಕ್ಕೆ ಸುವರ್ಣಸೌಧದ ಒಳಗಡೆ ಇರತಕ್ಕಂತ ಸಭಾಪತಿ ಕೊಠಡಿ ಏನಿದೆ, ಕೊಠಡಿಯ ಒಳಗಡೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಏನು ಈಗಾಗಲೇ ಈ ಒಂದು ಪ್ರಕರಣ ಸಹಜವಾಗಿನೇ ಇದು ಹೊರಗಡೆ ಹೋಯ್ತು ಅಂದ್ರೆ ಅದು ಆಯ್ತು ಅಂತ ಒಪ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಕಾನೂನು ವ್ಯವಸ್ಥೆಗೆ ಎಲ್ಲೋ ಬೇರೆ ರೀತಿಯಾಗಿ ಪರಿಣಾಮ ಬೀರುತ್ತೆ. ಮತ್ತೆ ಕಾರ್ಯಕರ್ತರು ಕೂಡ ರೆಬಲ್ ಆಗ್ಬೋದು, ಮತ್ತೆ ಆಕ್ರೋಶ ಭರಿತವಾಗಿ ಪ್ರತಿಭಟನೆ ಕೂಡ ಆಗ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದ್ ಕಡೆ ಸಿ ಟಿ ರವಿ ಕ್ಷಮಾಪಣೆಯನ್ನ ಕೇಳಿ, ಅಥವಾ ಅವರು ಸಿ ಟಿ ರವಿ ಸದ್ಯಕ್ಕೆ ನನ್ಗೆ ಹೇಳಲೇ ಇಲ್ಲ, ಅದು ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡಿ, ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೆ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಸಿ ಟಿ ರವಿ ಹೇಳ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಕೃಷ್ಣ, ಇಲ್ಲಿ ಸಿ ಟಿ ರವಿ ಈ ರೀತಿಯಂತ ಸಮರ್ಥನೆ ಕೊಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಬಹುಶಃ ಇದು ಸದನ ಕಲಾಪ ಮುಂದೂಡಿಕೆ ಆದ ನಂತರ ಆಗಿರುವಂತಹ ಬೆಳವಣಿಗೆ ರೀತಿಯಲ್ಲಿ ಕೂಡ ಕಾಣ್ತದೆ. ಅಂದ್ರೆ ಇಲ್ಲಿ ಯಾವುದೇ ದಾಖಲೆಗಳಿಲ್ಲ, ಬರೆದಿರುವಂತಹ ದಾಖಲೆಗಳು ಯಾವುದಿಲ್ಲ, ಅಥವಾ ವಿಡಿಯೋದಲ್ಲಿ ಆಡಿಯೋ ತಾವು ಆಡಿರುವಂತಹ ಮಾತ್ರ ಆಡಿಯೋ ಕ್ಯಾಪ್ಚರ್ ಆಗಿರೋಕ್ಕೆ ಚಾನ್ಸ್ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಮರ್ಥನೆಯನ್ನು ಕೊಡ್ತಿದ್ದಾರೆ, ಅಥವಾ BJP-ಯವರೆಲ್ಲರೂ ಕೂಡ ಕ್ಲೈಮ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಇಲ್ಲ ಸಿ ಟಿ ರವಿ ಅವರು ಹಾಗೆ ಹೇಳೋಕ್ಕೆ ಚಾನ್ಸೇ ಇಲ್ಲ, ಹೇಳೇ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಎಕ್ಸಾಕ್ಟ್ಲಿ ಅಲ್ಲಿ ಏನು ನಡೆದಿತ್ತು ಆ ಸನ್ನಿವೇಶದಲ್ಲಿ ಕೃಷ್ಣ?
ಹರಿಪ್ರಸಾದ್ ಅಂಬೇಡ್ಕರ್ ವಿಚಾರವಾಗಿ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅಪಮಾನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಲಾಪದಲ್ಲೂ ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಒಂದ್ ರೀತಿ ಏನು ಒಬ್ಬರು ಆರೋಪ ಪ್ರತ್ಯಾರೋಪ ಮತ್ತೆ ಏಟು ಎದುರೇಟಿ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಸಿಟಿ ಅವರು ಬೇರೆ ರೀತಿಯಂತ ಪದ ಬಳಕೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆಪಾದನೆಯನ್ನ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನುವಂಥದ್ದು ಇನ್ನೂ ಕೂಡ ಪರಿಶೀಲನೆ ಹಂತದಲ್ಲಿದೆ. ಸಭಾಪತಿ ಹೊರಟ್ಟಿ ಅವರು ಕೂಡ ಈಗಾಗಲೇ ಏನು ದಾಖಲೆಗಳಿದೆ ಮತ್ತೆ ಏನು ಆಡಿಯೋ ಕ್ಯಾಪ್ಚರ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅದನ್ನ ಮಾಹಿತಿ ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ನಾಯಕರು ಬಲವಾಗಿ ಹೇಳ್ತಾ ಇರುವಂತದ್ದು ಸಿಟಿ ಅವರು ಈ ಒಂದು ಕೆಟ್ಟ ಪದವನ್ನ ಬಳಕೆಯನ್ನ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸಿಟಿ ಅವರು ಕೂಡ ಈ ಮಾತನ್ನ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳ ಕೊಡ್ಲಿ ಅನ್ನೋ ಮಾತನ್ನು ಕೂಡ ಸಿಟಿ ಅವರು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಸಿಟಿ ಅವರು ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಇಲ್ಲೊಂದ್ ಕಡೆ ಮೈಕ್ ಕೂಡ ಆಫ್ ಆಗಿತ್ತು. ಆ ಒಂದು ಮಾತು ಕೂಡ ಅದು ಇಲ್ಲೊಂದ್ ಕಡೆ ಕ್ಯಾಪ್ಚರ್ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇದೆಲ್ಲದ್ರ ಬಗ್ಗೆ ಸದ್ಯಕ್ಕೆ ಸಭಾಪತಿ ಹೊರಟ್ಟಿ ಅವರು ಮಾಹಿತಿಯನ್ನ ತರಿಸಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ಇಲ್ಲೊಂದ್ ಕಡೆ ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಸಿಟಿ ರವಿ ಅವರ ವಿಚಾರ ನಿಜವಾಗ್ಲೂ ಅವ್ರು ಅಂದಿದ್ರ ಅನ್ನೋ ಒಂದು ವಿಚಾರವನ್ನ ಈಗ ತಾನೆ ಅಶ್ವಥ್ ನಾಯ್ಡು ಮತ್ತೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇಬ್ರು ಕೂಡ ಸಿಟಿ ರವಿಯನ್ನ ಕರ್ಸ್ಕೊಳ್ಳೋದ್ರ ಮುಖಾಂತರವಾಗಿ ವಿಸ್ತೃತವಾಗಿ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಆ ಒಂದು ಭೇಟಿ ಸಂದರ್ಭದಲ್ಲೂ ಕೂಡ ಸಿಟಿ ರವಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿಯಿಂದ ಅವಹೇಳನಕಾರಿಯಾಗಿ ಮಾತಾಡಿಲ್ಲ, ಕೇವಲವಾಗಿ ರಾಜಕೀಯವಾಗಿ ಮಾತಾಡಿದೆ ಅನ್ನೋ ಮಾತನ್ನು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಸಿಟಿ ರವಿ ಅವರ ಪರವಾಗಿ ಇಡೀ ರಾಜ್ಯದ ಬಿಜೆಪಿಯ ಶಾಸಕರು ಅಂದ್ರೆ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಮತ್ತೆ ಸುನಿಲ್ ಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರ ಬೆನ್ನಿಗೆ ನಿಂತು ಇಲ್ಲೊಂದ್ ಕಡೆ ಅವರ ಪರವಾಗಿ ನಿಂತಿದ್ದಾರೆ. ಆದ್ರೆ ಸದ್ಯಕ್ಕೆ ಎರಡು ಪಕ್ಷದ ನಾಯಕರ ಜೊತೆಗೆ ಅದೇ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಆಗಿರ್ಬೋದು, ಎಚ್ ಕೆ ಪಾಟೀಲ್ ಆಗಿರ್ಬೋದು, ಮತ್ತೆ ರಾಜ್ಯದ ಬಿಜೆಪಿ ನಾಯಕರ ಜೊತೆಗೆ ಸದ್ಯಕ್ಕೆ ಹೊರಟ್ಟಿ ಅವರು ಸಮಾಲೋಚನೆ ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಸಭೆ ಏನಾಗುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಟ್ರೆ, ಮತ್ತೊಂದು ಕಡೆ ಸುವರ್ಣಸೌಧದಲ್ಲೂ ಕೂಡ ಇನ್ನೊಂದ್ ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟಿನಲ್ಲಿ ಈಗ ತಾನೇ ಏನು ಬೆಳಗಾವಿ SP ನ್ಯಾಮೇಗೌಡರಿದ್ದಾರೆ. ಈಗ ತಾನೇ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಒಂದ್ ಕಡೆ ಇನ್ನು ಅಧಿವೇಶನ ಕೊನೆ ದಿನ ಇರೋದ್ರಿಂದಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಕಲಾಪ ನೋಡೋದಕ್ಕೆ ಶಾಲಾ ಮಕ್ಕಳಾಗಿರ್ಬೋದು ಮತ್ತೆ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಹೀಗಾಗಿ ಅವ್ರನ್ನೆಲ್ಲರೂ ಕೂಡ ಹೊರಗಡೆ ಕಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮತ್ತೆ ಸಿಟಿ ಅವರು ಕೂಡ ಅಶ್ವಥ್ ನಾಯ್ಡು ಮತ್ತೆ ಅಶೋಕ್ ಅವ್ರನ್ನ ಭೇಟಿ ಮಾಡಿ ವಿಧಾನಸಭೆಯ ಮೊಗಸಾಲೆಯಿಂದ ಹೊರಗಡೆ ಬರ್ತಾ ಇರುವಂತ ಸಂದರ್ಭದಲ್ಲೇನೆ ಏಕಾಏಕಿ ಏನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರ ಜಟ್ಟಿಹೊಳಿ ಅಂದ್ರೆ ಲಕ್ಷ್ಮೀ ಸಹೋದರರಾಗಿರ್ತಕ್ಕಂಥ ಚಂದ್ರ ಜಟ್ಟಿಹೊಳಿ ಅವರ ಬೆಂಬಲಿಗರು ಏಕಾಏಕಿ ಸಿಟಿ ರವಿ ಮೇಲೆ ಹಲ್ಲೆ ಮಾಡಕ್ ಮುಂದಾಗ್ತಾರೆ. ಈಗ ಸದ್ಯಕ್ಕೆ ಪೊಲೀಸರು ಕೂಡ ಈಗ ಇದನ್ನ ಕಂಟ್ರೋಲ್ ಆಗಿ ತೆಗೆದುಕೊಂಡಿದ್ದಾರೆ. ಮತ್ತೆ ಇಲ್ಲಿ ಸುವರ್ಣಸೌಧವನ್ನು ಕೂಡ ಶಾಂತಿಯುತವಾಗಿ ಇರುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲ ರೀತಿಯಂತ ಕ್ರಮವನ್ನು ಕೂಡ ಕೃಷ್ಣ ಇಲ್ಲಿ ಸಿಟಿ ರವಿ ಅವರಿಗೆ ಹಲ್ಲೆ ಮಾಡೋದಕ್ಕೆ ಬಂದಿರುವಂತಹ ಒಬ್ಬ ವ್ಯಕ್ತಿಯನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದು ಒಂದು ಭಾಗ. ಆದ್ರೆ ಈ ವ್ಯಕ್ತಿಗಳು ಇವರು ಏನು ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆ ಸಿಟಿ ರವಿ ಅವರ ಮೇಲೆ, ಅವರು ಚಂದ್ರರಾಜ ಹಟ್ಟಿಹೊಳಿ ಜೊತೆಗೆ ಇದ್ರ ಇವರು? ಖಂಡಿತವಾಗ್ಲೂ ಹರಿಪ್ರಸಾದ್, ಯಾಕಂದ್ರೆ ಚಂದ್ರರಾಜ್ ಜಟ್ಟಿಹೊಳಿ ಅವರು ಅಲ್ಲೇ ಇರ್ತಾರೆ. ಆ ವಿಜುವಲ್ಸ್ ಅಲ್ಲಿ ನೀವು ಗಮನಿಸಿರ್ಬೋದು. ಮುಖ್ಯವಾಗಿ ಆಗ್ತಾನೆ ಸಿಟಿ ರವಿ ಅವರು ಅಶ್ವಥ್ ನಾರಾಯಣ ಮತ್ತೆ ಅಶೋಕ್ ಅವರನ್ನ ವಿಧಾನಸಭೆಯ ಮೊಗಸಾಲೆಯಿಂದ ಭೇಟಿ ಮಾಡಿ ಹೊರಗಡೆ ಬರ್ತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಇಲ್ಲ ಒಂದ್ ಕಡೆ ಚಂದ್ರರಾಜ್ ಜಟ್ಟಿಹೊಳಿ ಅವರು ಕೂಡ ಅಲ್ಲೇ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಬೆಂಬಲಿಗ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಲಗೈ ಬಂಟ ಸಂಗಮೇಶ್ ಅನ್ನುವಂಥವ್ರು ಅವ್ರ ಜೊತೆನೇ ಕೂಡ ಇರ್ತಾರೆ. ಸಿಟಿ ರವಿ ಬಂದ ಕೂಡಲೇ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಬಾರೋ ಅನ್ನೊಂದು ಪದವನ್ನ ಬಳಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಮಾತಾಡಕ್ ಹೋಗ್ತಾರೆ. ಆದ್ರೆ ಸಿಟಿ ರವಿ ಕೂಡ ಅಲ್ಲಿ ಸದ್ಯಕ್ಕೆ ಏನು ಮಾತಾಡೋದಿಲ್ಲ. ನಾನೇನು ಯಾವುದೇ ರೀತಿಯಿಂದ ಅವಹೇಳನಕಾರಿ ಮಾತಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇದೀರ ಅಂತ ಪ್ರಶ್ನೆಯನ್ನು ಕೂಡ ಸೈಲೆಂಟ್ ಆಗಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಗಲಾಟೆ ದೊಡ್ಡ ಮಟ್ಟದಲ್ಲಿ ಆಗ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರ ಜಟ್ಟಿಹೊಳಿ ಕೂಡ ಇರ್ತಾರೆ. ಅಲ್ಲಿ ಗಲಾಟೆ ಜಾಸ್ತಿ ಆಗ್ತಿದ್ದಂಗೆ ಅಲ್ಲಿಂದ ಕಾಲ್ತಿರ್ತಾರೆ. ಈಗ ಸದ್ಯಕ್ಕೆ ಅವರು ಹೌಸಲ್ಲಿದ್ದಾರೆ, ವಿಧಾನ ಪರಿಷತ್ ನಿಲ್ಲಿದ್ದಾರೆ. ಮತ್ತೆ ಈಗ ಸಂಗಮೇಶ್ ಏನಿದ್ದಾರೆ ಅವ್ರನ್ನೂ ಕೂಡ ಈಗಾಗಲೇ ಪೊಲೀಸರು ಬಂಧನ ಮಾಡಿ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅವ್ರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಸರ್ಕಾರ ಅವರದೇ ಆದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿ ಆಗ್ಬೋದು. ಆದ್ರೆ ಸದ್ಯಕ್ಕೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಅವ್ರನ್ನ ಬಂಧನವನ್ನ ಅಲ್ಲಿಗೆ ಕೇವಲ ಒಬ್ಬನನ್ನ ಅರೆಸ್ಟ್ ಮಾಡಿದ್ರೆ ಇಬ್ರು ಈ ವಿಜುವಲ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ತೋರಿಸ್ತಿರುವಂತ ವಿಜುವಲ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಇಬ್ರು ಇದ್ದಾರೆ. ಅದರಲ್ಲಿ ಒಬ್ಬ ವೇಸ್ಟ್ ಕೋಟ್ ಹಾಕೊಂಡಿದ್ದಾನೆ. ಆ ವ್ಯಕ್ತಿ ಪೊಲೀಸ್ ಏನು ಮಾರ್ಷಲ್ ಇದ್ದಾರೆ, ಮಾರ್ಷಲ್ನು ಕೂಡ ತಳ್ಳಿ ಬೀಳಿಸಿ ಬಹುಶಃ ಆತ ಹೋಗಿ ಮತ್ತೆ ಗೇಟ್ಗೆ ಒದಿತಾನಾತ. ಈ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದಾರ ಅಥವಾ ಕೇವಲ ಒಬ್ಬನನ್ನ ಅರೆಸ್ಟ್ ಮಾಡಿದಾರ? ಏನ್ ನಡೆದಿರುವಂತದ್ದು ಈಗ ಸದ್ಯಕ್ಕೆ ಕೃಷ್ಣ? ಏನು ಅಪ್ಡೇಟ್ ಸಿಕ್ಕಿದೆಯಾ ಅದ್ರ ಬಗ್ಗೆ? ಹರಿಪ್ರಸಾದ್, ಸದ್ಯಕ್ಕೀಗ ಅವರು ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ವಿಜುವಲ್ಸ್ ಎಲ್ಲ ಸಿಕ್ಕಿದೆ. ಮತ್ತೆ ಪೊಲೀಸ್ ಎದುರುಗಡೆನೆ ಅವ್ರು ಹಲ್ಲೆ ಮಾಡಕ್ ಹೋಗ್ತಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಅವ್ರು ಸುವರ್ಣಸೌಧದಲ್ಲಿ ಇರ್ತಾರೆ. ಈಗ ತಕ್ಷಣ ಅವ್ರನ್ನ ವಶಕ್ಕೆ ಪಡೆದು ಇಬ್ಬರನ್ನ ಬಂಧಿಸಿದ್ದಾರೆ. ಅಂದ್ರೆ ಏನು ಸಂಗಮೇಶ್ ಅನ್ನುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಲಗೈ ಬಂಟ ಮತ್ತೆ ಅವ್ರ ಜೊತೆಗೆ ಬಂದಂತ ಇನ್ನೊಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಅಲ್ಲಿ ಚಂದ್ರರಾಜ್ ಜಟ್ಟಿಹೊಳಿ ಅವರು ಕೂಡ ಇದ್ರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರರಾಜ್ ಜಟ್ಟಿಹೊಳಿ ಅವರು. ಅವರ ಒಂದು ಸೂಚನೆ ಮೇರೆಗೆನೆ ಸಿಟಿ ರವಿ ಅವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾದ್ರು ಅನ್ನೋದು ಕೂಡ ಈಗಾಗಲೇ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಅದಾದ ನಂತರವಾಗಿ ಇಲ್ಲಿ ಪೊಲೀಸರು ಕೂಡ ಈಗಾಗಲೇ
ಎಲ್ಲಾನು ಕೂಡ ಕಂಟ್ರೋಲ್ ತೆಗೆದುಕೊಂಡು ಒಂದು ನಿಮಿಷದಲ್ಲಿ ಕೂಡ ಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತೊಂದ್ ಕಡೆ ಸಭಾಪತಿ ಹೊರಟಿಯವರ ಸಭೆಯಲ್ಲಿ ಹೊರಟಿಯವರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ವಿಧಾನ ಪರಿಷತ್ ಕಲಾಪ ಆರಂಭ ಆಗ್ತಿದ್ದಾನೆ ಸಿಟಿಸಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮತ್ತೆ ಈಗಾಗಲೇ ಇಂಥ ಎಲಿಮೆಂಟ್ ಗಳನ್ನ ಯಾಕೆ ಚಂದ್ರರಾಜ ಹಟ್ಟಿಹೊಳಿ ಜೊತೆಲೆ ಕರ್ಕೊಂಡು ತಿರುಗಾಡ್ತಿದ್ದಾರೆ, ಇಂಥ ಪಟಾಲಮ್ಮನ್ನ ಕಟ್ಕೊಂಡು ತಿರುಗಾಡ್ತಾರೆ, ಈ ರೀತಿಯಾಗಿ ಏಕಾಏಕಿ ಹೊಡಿಯಕ್ಕೆ ಬರ್ತಾರೆ ಅಂತ ಹೇಳಿ, ಆದ್ರೆ ಒಬ್ಬ ಶಾಸಕರಿಗೆ ಹೊಡಿಯಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಇಂಥ ಪಟಾಲಮ್ಮನ್ನ ಯಾಕೆ ಅವರು ಪೋಷಿಸ್ತಾ ಇದ್ದಾರೆ ಕೃಷ್ಣ ಅಲ್ಲಿ? ಹಂಗಾದ್ರೆ ಹರಿಪ್ರಸಾದ್, ಸಹಜವಾಗಿ